ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ವಾಸ್ತು ಅಂದರೆ ಏನು? ವಾಸ್ತುವಿನ ಮಹತ್ವ ಏನು? ವಾಸ್ತು ನಮ್ಮ ಜೀವನವನ್ನು ಬದಲಾಯಿಸುತ್ತಾ? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರೂಜಿ ಅವರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮೊದಲಿಗೆ ಈ ವಾಸ್ತು ಅಂದರೆ ಏನು ಅಂತ ನೋಡಿಮ್ಮ, ವಾಸ್ತು ಅನ್ನುವಂಥದ್ದು ದೇವರು ನಮಗೆ ಹಾಕಿಕೊಟ್ಟಿರುವಂಥ ಒಂದು ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಏನಿರುತ್ತೆ ಪ್ಲ್ಯಾನ್ ಅಂದರೆ, ನೋಡಿ, ಮೂಗಿಂದ ಉಸಿರಾಡಿ ಅನ್ನುವಂಥದ್ದು ಒಂದು ಪ್ಲ್ಯಾನು ದೇವರು ನಮಗೆ ಕೊಟ್ಟಿರುವಂಥದ್ದು. ಕಿವಿಯಿಂದ ಕೇಳಿಸಿಕೊಳ್ಳಿ ಅನ್ನುವಂಥದ್ದು ಒಂದು ಪ್ಲ್ಯಾನ್ ನಮಗೆ ಭಗವಂತ ಹಾಕ್ಕೊಟ್ಟಿರೋದು ಅಲ್ವಮ್ಮ. ಉಲ್ಟ ಮಾಡೋದಕ್ಕಾಗತ್ತಾ? ಇಲ್ಲ. ಅದೇ ಥರನೇ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದರೆಂತಯ್ಯ ಅನ್ನುವಂಥ ಪದಗಳನ್ನೆಲ್ಲ ನೀವು ಕೇಳಿದ್ದೀರಿ. ನಮಗಾಗದೇ ಇರುವಂಥ ಜಾಗದಲ್ಲಿ, ನಮಗೇನೂ ವ್ಯವಸ್ಥೆ ಇಲ್ಲದೆ ಇರುವಂಥ ಜಾಗದಲ್ಲಿ ನಾವೊಂದು ಒಳ್ಳೆ ಮನೆ ಕಟ್ಕೋತೀನಪ್ಪ ಅಂದರೆ ಪರಿಸರ ನಿಮಗೆ ಸಪೋರ್ಟ್ ಮಾಡಬೇಕು, ಹೌದಾ ಅಲ್ವಾ? ಪರಿಸರನೇ ಸಪೋರ್ಟ್ ಮಾಡದೇ ಇದ್ದರೆ, ನೋಡಿ, ಸಾಮಾನ್ಯವಾಗಿ ನಮ್ಮ ಜೀವನ ಶೈಲಿ ಹೆಂಗಿರುತ್ತೆ, ಬೆಳಗ್ಗೆ 7 ಗಂಟೆ 8 ಗಂಟೆ ಒಳಗಡೆ ಬ್ಯಾಗ್ ಎತ್ಕೊಂಡು ಕೆಲ್ಸಕ್ಕೆ ಹೋಗುವಂಥದ್ದು ಇತ್ತೀಚಿನ ಕಾಲಗಳಲ್ಲಿ ತುಂಬ ಜಾಸ್ತಿ ಆಗಿರುವಂಥದ್ದಲ್ವಾ? ನಿಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ತುಂಬ ದೂರ ಇದ್ರೆ ಏನಾಗುತ್ತಮ್ಮ? ಕಷ್ಟ ಆಗುತ್ತೆ. ನಮ್ಮ ದೈನಂದಿನ ಚಟುವಟಿಕೆಗಳೇ ಏರುಪೇರಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರೋದ್ರಿಂದ ಈ ವಾಸ್ತು ಅನ್ನೋದು ನಮ್ಮ ದಿನನಿತ್ಯದ ಕೈಂಕರ್ಯಗಳನ್ನು ಯಾವ ರೀತಿ ಹಿಡಿದಿಟ್ಕೊಳ್ಳುತ್ತೆ ಅನ್ನೋವಂಥ ಸ್ಪಷ್ಟವಾದ ಉದಾಹರಣೆ ಕೊಡ್ತಾ ಇದ್ದೀನಿ. ಗೋಡೆ ಮುಂದೆ ಗೋಡೆ ಬರುವಂಥದ್ದು, ಬಾಗಿಲು ಮುಂದೆ ಬಾಗಿಲು ಬರುವಂಥದ್ದು ಅಷ್ಟೇ ವಾಸ್ತು ಅಲ್ಲ. ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ವಾಸ್ತು ತುಂಬ ಮುಖ್ಯ ಆಗಿರುತ್ತೆ ರೀ. ಆಗಲೇ ಹೇಳ್ತಾ ಇದ್ದೆ ತಾನೇ, ಯಾವುದೇ ಕಾರಣಕ್ಕೂ ನಿಮಗೆ ಚೆನ್ನಾಗಿಲ್ಲದೆ ಇರೋವಂಥ, ಯಾವುದೇ ಫೆಸಿಲಿಟೀಸ್ ಇಲ್ಲದೆ ಇರೋವಂಥ 1 ಎಕರೆ ಜಾಗ ಇಟ್ಕೊಂಡಿದ್ರೆ ಏನು ಪ್ರಯೋಜನ? ಅದರಲ್ಲಿ ಏನು ಬೆಳೀತಾನೇ ಇಲ್ಲ ಅಂದರೆ ಏನು ಪ್ರಯೋಜನ ಮಾಡ್ತೀರಿ? ಇದೇ ಸಂಚಿಕೆಗಳಲ್ಲಿ ಯಾರೋ ಮಾತಾಡ್ತಾ ಇದ್ರು, ಏನು ಬೆಳೆನೇ ಇಲ್ಲ, ಅದನ್ನು ಮಾರಬೇಕು ಅನ್ನುವಂಥದ್ದು ನಮಗೆ ಯೋಚನೆ ಇದೆ ಗುರೂಜಿ ಅಂತ. ಆ ಥರ ಪರಿಸ್ಥಿತಿಗೆ ಬರಬಾರ್ದು ಅನ್ನುವಂಥದ್ದೇ ವಾಸ್ತುಶಾಸ್ತ್ರ ಅಂತ ಭಗವಂತ ಮಾಡಿಕೊಟ್ಟಿರುವಂಥದ್ದು. ವಾಸ್ತುಶಾಸ್ತ್ರ ಮುಖ್ಯವಾಗಿ ಏನು ಹೇಳುತ್ತೆ ಗೊತ್ತಾ? ಅದರಲ್ಲಿ ಇರುವಂಥದ್ದು ಗಾಳಿ ಬೆಳಕು ಓಡಾಡೋಕ್ಕೆ ವಿಶಾಲವಾದ ಸ್ಥಳ ಇರಬೇಕು ಅನ್ನುವಂಥ ಬೇಸಿಕ್ ರೂಲ್ಸ್ ಹೇಳ್ಕೊಡುತ್ತಮ್ಮ. ಈಶಾನ್ಯಾದ್ ಆಗ್ನೇಯ ಅಂತಮ್ಮನ್ನುವಂತಹ ಫಾರ್ಮುಲಾಗಳನ್ನೆಲ್ಲ ವಾಸ್ತುಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಈಗಿನ ಕಾಲಕ್ಕೆಲ್ಲ ಬದಲಾಗಿದೆ ಬಿಡಿ. ವಾಸ್ತುಶಾಸ್ತ್ರ ಅನ್ನುವಂಥದ್ದು ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಅವಲಂಬನೆ ಆಗತ್ತೆ ಅಂತ ಹೇಳಿದೆ. ಅದು ಮನೆಯಿಂದ ಈಚೆ ಬಂದಮೇಲೆ ಆಗತ್ರಿ. ಮನೆಯಿಂದ ಒಳಗಡೆ ಇದ್ದಾಗ ನಿಮ್ಮ ಜೀವನದಲ್ಲಿ ವಾಸ್ತು ಯಾವ ರೀತಿಯಾದಂತಹ ಅನುಕೂಲಗಳನ್ನು ಕೊಡುತ್ತೆ, ಅದೊಂದು ಪ್ಲ್ಯಾನ್, ಅದೊಂದು ಸ್ಟ್ರಕ್ಚರ್ನ ಬಿಟ್ಟಾಗ ನಿಮಗೆ ಯಾವ ರೀತಿ ಅನಾನುಕೂಲ ಆಗುತ್ತೆ ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ಅಡುಗೆ ಮನೆ ಇದೆ, ಅಡುಗೆ ಮನೆಯನ್ನು ಅಗ್ನಿಮೂಲೆಯಲ್ಲಿ ನಿರ್ಮಾಣ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ? ಬೆಂಕಿ ಉರಿಯೋದಕ್ಕೆ ಯಥೇಚ್ಛವಾದ ಆಕ್ಸಿಜನ್ ಬೇಕು ಅನ್ನುವಂಥದ್ದು ಸೈಂಟಿಫಿಕ್. ನಮ್ಮ ದೇಶದಲ್ಲಿ ಅಗ್ನಿಮೂಲೆಯಲ್ಲಿ ಚೆನ್ನಾಗಿ ಗಾಳಿ ಬೀಸಿ ಅಲ್ಲಿಂದ ಬೆಂಕಿ ಉರಿಯುವಂಥ ಪ್ರೊಸೀಜರ್ ನಡೀತಾನೇ ಇರುತ್ತೆ, ಸೈಂಟಿಫಿಕ್ ರೀಸನ್ ಅದು. ಹಾಗಾಗಿ ಹಿಂದಿನ ಕಾಲದವ್ರು ಏನು ಮಾಡಿದ್ರು, ಋಷಿಮುನಿಗಳೇನು ಮಾಡಿದ್ರು, ಅಗ್ನಿಮೂಲೆಯನ್ನು ಸ್ಪಷ್ಟವಾಗಿ ಅಗ್ನಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಿ ಅಂತ ಹೇಳಿಕೊಟ್ರು. ಈಗಿನ ಕಾಲದಲ್ಲಿ ಅಗ್ನಿ ಕಾರ್ಯ ಎಲ್ಲಿ ನಡೆಯುವಂಥದ್ದು? ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಅಗ್ನಿ ಕಾರ್ಯ, ಹೌದಾ ಅಲ್ವಮ್ಮ? ಬೆಂಕಿ ಬೇಕಾಗಿರೋದು ಮನೆಯಲ್ಲಿ ಎಲ್ಲಿಗೆ ಜಾಸ್ತಿ? ಹಾಲು ಉಗ್ಸೋದ್ರಿಂದ ಹಿಡಿದು, ಹಾಲು ಕಾಯಿಸೋದ್ರಿಂದ ಹಿಡಿದು ಅಡುಗೆ ಮಾಡೋವರೆಗೂ ಬೇಕಾಗಿರುವಂಥದ್ದು ಅಗ್ನಿ. ಹಾಗಾಗಿ ಆ ಮೂಲೆಯನ್ನು ಅಗ್ನಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡಿ ಅಂದರು. ಅದೇ ಜಾಗದಲ್ಲಿ ಏನಾದರೂ ದೇವ್ರ ಫೋಟೋ ಇಡೋವಂಥದ್ದಾಗಲಿ, ದೇವ್ರ ಗೂಡು ಇಡೋವಂಥದ್ದಾಗಲಿ ಯಾರಾದರೂ ಮಾಡ್ತಾರಮ್ಮ? ಖಂಡಿತ ಮಾಡಲ್ಲ. ಯಾಕೆ? ಬೆಂಕಿಯಿಂದ ಅದನ್ನೆಲ್ಲ ರಕ್ಷಿಸ್ಕೊಳ್ಬೇಕು, ಹೌದೋ ಅಲ್ವೋ? ದೇವರುಗಳಿಗೆ ವಿಶೇಷವಾದ ಒಂದು ಸ್ಥಾನಮಾನಗಳು ಬೇಕು ಅಂತ ದೇವಮೂಲೆ ಅಂತ ಒಂದು ನಿರ್ಧಾರ ಮಾಡಿದ್ರು. ದೇವಮೂಲೆಯಲ್ಲಿ ರೂಮ್ ಕಟ್ಕೋತೀನಿ ಅನ್ನೋವಂಥದ್ದು, ದೇವಮೂಲೆಯಲ್ಲಿ ಬಾತ್ರೂಮ್ ಕಟ್ತೀನಿ ಅನ್ನೋವಂಥದ್ದು ಅದು ಯಾರಾದರೂ ಮಾಡ್ತಾರಮ್ಮ? ಮಾಡಲ್ಲ ಅಲ್ವಾ? ಬೇಸಿಕ್ ರೂಲ್ಸು ಇದೆಲ್ಲನೂ. ಇಷ್ಟೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಎಲ್ಲ ನಿಮಗೆ ಗೊತ್ತಿದೆ. ಅಗ್ನಿ ಮೂಲೆಯಲ್ಲೇ ಅಗ್ನಿಯನ್ನು ಉಪಯೋಗಿಸಬೇಕು ಅಥವಾ ದೇವರ ಮೂಲೆಯಲ್ಲೇ ದೇವರನ್ನು ಪ್ರತಿಷ್ಠಾಪಿಸಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಯಾಕೆ ಅನ್ನೋದನ್ನು ಹೇಳ್ಕೊಡ್ಬೇಕಲ್ವಾ? ಅದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಮೂಲ ಸತ್ಯವನ್ನು ಯಾವಾಗಲೂ ತಿಳ್ಕೊಂಡಿದ್ದಾಗ ನಿಮಗೊಂದು ಗೊಂದಲ ಇರ್ತಿತ್ತು, ಯಾಕೆ ಇಲ್ಲೇ ಪೂಜೆ ಮಾಡಬೇಕು ಅನ್ನೋಂಥದ್ದು. ಅದೇನು ಅಂತ ಗೊಂದಲ ನಿವಾರಣೆ ಆಗಬೇಕಲ್ವಾ?
ಹಾಗಾಗಿ ಪ್ರತ್ಯೇಕವಾಗಿ ಅಗ್ನಿಯಿಂದ ದೇವರ ವಿಗ್ರಹಗಳನ್ನಾಗಲಿ ದೇವರ ಫೋಟೋಗಳನ್ನಾಗಲಿ ದೂರ ಇಡಿ ಅನ್ನೋಂಥದ್ದಾಯಿತು. ಅದರ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಆ ಜಾಗವನ್ನು ಆಳ್ತಾನೆ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ನಂಬಿಕೆ. ಆ ನಂಬಿಕೆಯಿಂದಾನೇ ಆ ಮೂಲೆಯಲ್ಲಿ ದೇವರ ಫೋಟೋಗಳನ್ನು ಇಡುವುದರಿಂದ ಗುರುಗಳ ಆರಾಧನೆ ಆಗತ್ತೆ, ಗುರುಗಳ ಪ್ರಾರ್ಥನೆ ಆಗತ್ತೆ, ಮತ್ತು ಗುರುಗ್ರಹ ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ ಅಂತ ಹೇಳಿ ದೇವಮೂಲೆಯಲ್ಲಿ ಮನೆಯಲ್ಲಿರುವಂತಹ ದೇವಾನುದೇವತೆಗಳ ಆರಾಧನೆಗೆ ಸೂಕ್ತ ಅನ್ನುವಂಥ ವಿಧಾನವನ್ನು ಅಲ್ಲಿ ಹೇಳ್ಕೊಟ್ರು. ಆಯ್ತಪ್ಪ, ಯಾಕೆ ಕುಬೇರ ಮೂಲೆ ಮಾಡಿದ್ರು ಅನ್ನುವಂಥದ್ದು ನಿಮ್ಮ ಮುಂದಿನ ಪ್ರಶ್ನೆ ಆಗಿರುತ್ತೆ. ಅಲ್ಲ ರೀ, ಒಡವೆ ಇಟ್ಕೋಬೇಕು, ವಾಚು ಉಂಗುರ ಇಟ್ಕೋಬೇಕು, ಚೈನ್ ಇಟ್ಕೋಬೇಕು, ಹಾಲಲ್ಲಿ ಇಡೋಕ್ಕಾಗುತ್ತಮ್ಮ? ಒಂದು ಮಾಸ್ಟರ್ ಬೆಡ್ರೂಮ್ ಅನ್ನೋವಂಥದ್ದು ಬೇಕು. ಆ ಜಾಗಕ್ಕೆ ನಿಮಗೆ ಪರಿಚಯ ಇಲ್ಲದವರು, ಮನೆಗೆ ಪರಿಚಯ ಇರೋರು ಅಷ್ಟೇ ಬರ್ತಾರಾ? ಇಲ್ಲ ಅಲ್ವಾ? ಎಲ್ಲರೂ ಬಂದು ಹೋಗುವಂಥದ್ರಿ. ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ವಿಶಾಲವಾದಂತಹ ಜಾಗ ಇರ್ತಿತ್ತು, ಈಗಿನ ಥರದ್ದಲ್ಲ. ಆದರೂ ಅವರು ಆ ಅಸೆಟ್ ಅನ್ನುವಂಥದ್ದು, ಆ ಜ್ಯುವೆಲರಿ ಅನ್ನುವಂಥದ್ದು, ಒಡವೆ ವಸ್ತುಗಳನ್ನೆಲ್ಲ ಜೋಪಾನವಾಗಿ ಇಡಬೇಕಿತ್ತಲ್ವಮ್ಮ? ಬ್ಯಾಂಕ್ ಇತ್ತ ಆ ಕಾಲದಲ್ಲಿ? ಇಲ್ಲ, ಬ್ಯಾಂಕ್ ಇದ್ರೂ ಸಮೇತ ಅಲ್ಲಿಗೆ ಹೋಗಿ ಲಾಕರ್ ಸಿಸ್ಟಮ್ ಅಂತ ಅದೆಲ್ಲ ಏನಿರಲಿಲ್ಲ. ಮನೆ ಮುಂದೆ ಒಬ್ರು ಅಜ್ಜಿ ಕೂತಿರೋರು ಅವ್ರ ಕಣ್ಣಲ್ಲೇ ಎದುರಿಸಿ ಈಚೆ ಕಳಿಸಿರೋರು ಯಾರಾದರೂ ಬೇರೆಯವರು ಬರ್ತಾ ಇದ್ದಿದ್ರೆ, ಹೌದಲ್ವಾ? ಅದಕ್ಕೋಸ್ಕರನೇ ಒಂದು ಕುಬೇರ ಮೂಲೆ ಅಂತ ಮಾಡಿದ್ರು. ಆ ಜಾಗದಲ್ಲಿ ನೀವು ಸಾಮಾನ್ಯವಾಗಿ ಏನು ಮಾಡ್ತೀರಿ? ಒಂದು ರೂಮ್ ಕಟ್ಟಿಸಿ ಅಲ್ಲಿ ಬೇಕಾಗಿ ಇರುವಂತಹ ನಿಮ್ಮ ಹತ್ರ ಇರುವಂತಹ ಒಡವೆ ವಸ್ತುಗಳನ್ನೆಲ್ಲ ಅಲ್ಲಿ ಜೋಪಾನ ಮಾಡುವಂಥದ್ದು. ಯಾಕೆ? ಅಲ್ಲಿ ಶುಕ್ರಗ್ರಹ ಆಳ್ತಾನೆ ಅನ್ನುವಂಥದ್ದು ಒಂದು ನಿಯಮ. ಕೆಲವೊಂದು ಕಡೆ ಉತ್ತರದಲ್ಲೂ ಶುಕ್ರಗ್ರಹ ಆಳ್ತಾನೆ ಅನ್ನುವಂಥದ್ದು ನಿಯಮ. ಹಾಗಾಗಿ ಶುಕ್ರ ಅಂದ್ರೇನ್ರಿ? ಹಣಕಾಸು, ಸಮೃದ್ಧಿ, ಮಹಾಲಕ್ಷ್ಮಿ ಅಂತ ಅರ್ಥ. ಅವ್ರ ಹತ್ರ ನಮ್ಮ ಹಣ ಇದ್ದರೆ ಅವರೇ ನಮ್ಮ ಮನೇಲಿ ಇದ್ದಂಗೆ ಅನ್ನೋವಂಥದ್ದಲ್ವಾ? ನೀವು ಯಾವುದಾದ್ರೂ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಏನಾದರೂ ದುಡ್ಡು ತೊಗೊಂಡು ಬಂದರೆ ಬೀರುಲ್ ಹಾಕಲ್ವಮ್ಮ? ಯಾಕೆ? ಅಲ್ಲಿರಲಿ, ಸಮೃದ್ಧಿಯಾಗಿರಲಿ ಅನ್ನುವಂಥದ್ದು. ಯಾವತ್ತೂ ಕುಬೇರ ಮೂಲೆ ಸಮೃದ್ಧಿಯನ್ನು ಸೂಚಿಸುತ್ತದೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಯಾವ ದಿಕ್ಕಿನಲ್ಲಿ ಯಾವ ಯಾವ ಪದಾರ್ಥಗಳು, ಯಾವ ಯಾವ ವಿಚಾರಗಳನ್ನು ಇಡಬೇಕು ಅನ್ನುವಂಥದ್ದೇ ಪ್ರಮುಖವಾಗಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು. ಅದರ ಜೊತೆಗೆ ಬ್ರಹ್ಮಸ್ಥಾನ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ದಿಕ್ಕುಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ವಾಸ್ತುಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೀವು ಯಾರ ಹತ್ರ ಆದರೂ ಹೋಗಿ ಪ್ರಶ್ನೆಯನ್ನು ಕೇಳ್ತೀರಿ, ಏನಂತ? ಗುರುಜಿ, ನಮಗೆ ಪೂರ್ವದ ಬಾಗಿಲು ಆಗಿಬರುತ್ತಾ ಅಥವಾ ಉತ್ತರದ ಬಾಗಿಲು ಆಗಿಬರುತ್ತಾ ಅಂತ ಕೇಳ್ತಾರೆ ಅಲ್ವಮ್ಮ? ಅವ್ರು ಏನು ಹೇಳ್ತಾರೆ? ನಿಮ್ಮ ಜಾತಕಗಳನ್ನು ನೋಡಿ, ನಿಮ್ಮ ರಾಶಿನೋ ನಕ್ಷತ್ರನೋ ಅವರ ವಿಧಾನಗಳಲ್ಲಿ ಅವರು ನೋಡಿ ಏನು ಹೇಳ್ತಾರೆ? ನಿಮಗೆ ಪೂರ್ವದ ಬಾಗಿಲು ಆಗಿಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಉತ್ತರದ ಬಾಗಿಲು ಆಗಿಬರುತ್ತೆ ಅಂತ ಹೇಳ್ತಾರೆ. ದಕ್ಷಿಣದ ಬಾಗಿಲು ಹೇಳಿದ್ದಾರೆ ಯಾರಿಗಾದರೂ? ಇಲ್ಲ, ರೇರ್ ಕೇಸ್ ದಕ್ಷಿಣದ ಬಾಗಿಲು ಅನ್ನುವಂಥದ್ದು. ಅದರಲ್ಲೂ ವಿಶೇಷವಾಗಿ ಪಶ್ಚಿಮದ ಬಾಗಿಲು ಹೇಳಿರ್ತಾರ? ಇಲ್ಲ. ಯಾಕೆ ಹೇಳಲ್ಲ ಅಂದರೆ ವಾಸ್ತುಶಾಸ್ತ್ರದಲ್ಲಿ ಅದರ ಉಲ್ಲೇಖ ಇಲ್ಲ. ಯಾಕೆ ಇಲ್ಲ ಅನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಅರ್ಥ ಮಾಡ್ಕೊಳ್ಳಿ, ಅದರ ಪ್ರಕಾರ ನಡೀತಾ ಹೋಗಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ. ಖಂಡಿತ ಗುರುಜಿ. ಇನ್ನು ಈ ವಾಸ್ತು ಬದಲಾವಣೆಯಿಂದ ಏನು ಪ್ರಯೋಜನ ಅಂತ? ಹೌದಮ್ಮ, ವಾಸ್ತು ಬದಲಾವಣೆಯಿಂದ ನೋಡಿ, ಕುಬೇರ ಮೂಲೆಯಲ್ಲಿ ರೂಮ್ ಮಾಡ್ಕೊಂಡಿರ್ತೀರಿ, ಅದನ್ನು ತೊಗೊಂಡೋಗಿ ಅಗ್ನಿ ಮೂಲೆಗೆ ಹಾಕಿದಾಗ ನೀವು ನಿದ್ದೆ ಮಾಡುವಂತಹ ದಿಕ್ಕು ಬದಲಾವಣೆ ಆಗುತ್ತೆ. ಅಲ್ಲಿ ಬೇಕಾಗಿರುವಂತಹ ಪ್ಲ್ಯಾನ್ ಚೇಂಜ್ ಆಯಿತಾ? ಚೇಂಜ್ ಆದಾಗಿಂದ ಅದರ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಯಿತಾ? ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆದಾಗ ಏನಾಗುತ್ತೆ? ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗೋಗುತ್ತೆ, ಆರೋಗ್ಯ ಹಾಳಾಗುತ್ತೆ, ಹೌದಲ್ವಾ? ನಿಮ್ಮ ದೈನಂದಿನ ಕೈಂಕರ್ಯಗಳೆಲ್ಲ ಮುಗಿಸಿ ಮನೆಗೆ ಹೋಗಿ ನಿದ್ದೆ ಮಾಡಿದ್ರೆ ನೆಮ್ಮದಿಯಾಗಿರ್ತೀರಿ, ಹೌದಲ್ವಾ? ಅದೇ ಎಲ್ಲೋ 2-3 ದಿನ ಟ್ರಿಪ್ಗೆ ಹೋಗಿ ಅಲ್ಲೆಲ್ಲೋ ನಿದ್ದೆ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇರುತ್ತೆ? ಸದ್ಯಕ್ಕೆ ನಮ್ಮ ಮನೆಗೆ ಹೋಗಿ ನಿದ್ದೆ ಮಾಡಿದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ, ಮನಸ್ಥಿತಿ ನಿಮ್ಗಾಗಿರುತ್ತೆ, ಹೌದಲ್ವಮ್ಮ? ಇದೆಲ್ಲದರ ವಿಚಾರವನ್ನು ಮಾಡೇನೆ ಸ್ವಂತ ಅನ್ನುವಂಥದ್ದು. ಅದರ ಜೊತೆಗೇನು ವಿಶೇಷವಾಗಿ ವಾಸ್ತುವಿನ ಪ್ರಕಾರನೇ ನಿಮ್ಮ ಮನೆ ನಿರ್ಮಿಸಿದಾಗ ಒಂದು ವಾಸ್ತು ನಿಮಗೆ ಪ್ರಯೋಜನಕ್ಕೆ ಬರುತ್ತೆ. ಅದರಿಂದ ನಿಮ್ಮ ನೆಮ್ಮದಿನೂ ಚೆನ್ನಾಗಿರುತ್ತೆ ಅನ್ನುವಂಥದ್ದೇ ಋಷಿಮುನಿಗಳ ಉದ್ದೇಶ ಆಗಿತ್ತು. ಖಂಡಿತ ಗುರುಜಿ. ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಸಂತೋಷ್ ಅಂತ, ಕುಂದಾಪುರದಿಂದ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಹೇಳಿಪ್ಪ. ಅವ್ರದ್ದು ಹುಟ್ಟಿದ ದಿನಾಂಕ 5/4/2002.
5ನೇ ತಾರೀಕು 4ನೇ ತಿಂಗಳು ಸರಿ 2002. ಆಯಿತು. ಅವಳು BSc ಸೈನ್ಸ್ ಮಾಡಿ MCA ಮಾಡಿದ್ದಾಳೆ ಗುರುಜಿ. 1 ವರ್ಷ ಕಂಪ್ಲೀಟ್. ಒಂದೇ ನಿಮಿಷ ಹೇಳಿ 5ನೇ ತಾರೀಕು 4ನೇ ತಿಂಗಳು 2002. ಹೌದೌದು. ಆಯಿತು. ಏನು ಓದ್ತಾ ಇದ್ದಾರಪ್ಪ? ಅವಳು ಓದಿ ಆಯ್ತು ಗುರುಜಿ. ಈಗ BSc ಕಂಪ್ಯೂಟರ್ ಸೈನ್ಸ್ ಮಾಡಿ MCA ಮುಗಿಸಿದ್ದಾಳೆ, ಮಾಸ್ಟರ್ ಆಫ್ ಅಪ್ಲಿಕೇಶನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ MCA ಅಲ್ವಾ? ಹೌದು. ಸರಿ ಆಯಿತು. ಪ್ರಶ್ನೆ ಏನಿತ್ತು? ಅವಳಿಗೆ ಜಾಬ್ ಆಗ್ತಾ ಇಲ್ಲ, ಅದೇ ಅವಳಿಗೆ ಏನ್ ಸಮಸ್ಯೆ ಅಂತ ಕೇಳು. ಶನಿ ಕುಜ ರಾಹುವಿನ ಸಂಯೋಗ ಇದೆ, ಏನು ಭಯ ಪಡಬೇಡ ಅಂತೇಳಿ ಒಂದೆರಡು ಸಣ್ಣ ಕೆಲಸ ಹೇಳ್ಕೊಡ್ತೀನಿ. ಅದನ್ನು ಮಾಡಿ ನಂತರದಲ್ಲಿ ಇವರಿಗೆ ಖಂಡಿತವಾಗ್ಲೂ ಕೆಲಸ ಸಿಗತ್ತೆ. ಆಯಿತಾ? ಹೇಳಿ ಗುರುಜಿ. ನೋಡಿ, ಒಂದು ಶನಿಯ ಆರಾಧನೆ, ಜಾತಕದ ಪ್ರಕಾರ ಶನಿಯ ಆರಾಧನೆ ಇವರಿಗೆ ಅವಶ್ಯಕತೆ ಇದೆ. ಆಯಿತಾ? ಶನಿಗೆ ನಿಮಗೆ ಇಷ್ಟ ಬಂದಂಗೆ ಆರಾಧನೆಯನ್ನು ಮಾಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಶನೈಶ್ಚರನಿಗೆ ಆರಾಧನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಭಕ್ತಿಯನ್ನು ಸೇರಿಸಿ ನಿಮಗೆ ಬೇಕಾದ ಕ್ರಮದಲ್ಲಿ ಆರಾಧನೆ ಮಾಡಬೇಕು. ಆಯಿತಾ? ಜೊತೆಗೆ ನೋಡಿ, ಇವರು ಇರುವಂಥ ಜಾಗದಿಂದ ಉತ್ತರ ದಿಕ್ಕಿನಲ್ಲಿ ಒಂದು ಹನುಮಂತನ ದೇವಸ್ಥಾನ ಬರಬೇಕು ಅನ್ನುವಂಥದ್ದು ಜಾತಕದ ಪ್ರಕಾರ ಸೂಚನೆ ಇದೆ. ಆ ಉತ್ತರ ದಿಕ್ಕಿನಲ್ಲಿರುವಂಥ ಹನುಮಂತ ದೇವರನ್ನು ಆರಾಧನೆ ಮಾಡಿಸಿ ಇವ್ರ ಕೈಲಿ ಖಂಡಿತವಾಗಲೂ ಫೆಬ್ರವರಿ ಒಳಗಡೆ ಇವರಿಗೆ ಕೆಲಸ ಸಿಗುವಂಥದ್ದಾಗತ್ತೆ. ಅದನ್ನು ಮಾಡಿಸಿ ಖಂಡಿತವಾಗ್ಲೂ ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಗಾಯತ್ರಿ ಅಂತ, ನಂಜನಗೂಡಿಂದ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ಅವ್ರ ಮಗಳು ರಕ್ಷಿತಾ ಅಂತ ಹೇಳಿ. ಹಾಂ, ನಂದು ಜಾಬ್ ಬಗ್ಗೆ ಕೇಳಬೇಕಿತ್ತು. ಓಕೆ ಮಾ, ಗುರೂಜಿ ಇದ್ದಾರೆ, ಮಾತನಾಡಿ. ಹಾಂ, ಸರಿ ಮೇಡಮ್. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ಮಾತಾಡಿಮ್ಮ, ಹೇಳಿ. ಗುರುಜಿ, ನಂದು ಜಾಬ್ ಬಗ್ಗೆನೂ ಕೇಳಬೇಕು. ನಂದು ಮತ್ತೆ ಸಂಸಾರದ್ದು ಇದನ್ನು ಫ್ಯೂಚರ್ ಬಗ್ಗೆನೂ ಕೇಳಬೇಕು ಗುರುಜಿ. ಮಾತಾಡೋಣ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಬೇಕು. ನಮಗೆ ನಿಮ್ಮ ಸ್ವರ ತರಂಗ ಕೇಳಿಸ್ಬೇಕು. ಜಾತಕ ಡೇಟು ಟೈಮ್ ಬೇಕು. ನಂದು ಹುಟ್ಟಿದ ದಿನಾಂಕ 12/12/90 ಗುರುಜಿ. ಆಯಿತು ಆಯ್ತು, ಹೇಳಮ್ಮ. ಮೊದಲು ಏನು ವಿಚಾರ ಇತ್ತು ಹೇಳಮ್ಮ. ಮೊದಲು ಗುರುಜಿ, ನನ್ನ ಸಂಸಾರದ ಇವಾಗ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗುರುಜಿ. ಏನಾಗ್ತಾ ಇದೆ ಅಮ್ಮ? ಎಷ್ಟು ಜನ ಇದ್ದೀರಿ ಮನೇಲಿ? ಹೊತ್ತಿಗೆ ಕಾಟ ಗುರುಜಿ, ಹಂಗಾಗಿ ಜಗಳ ಮಾಡಿ ಕಳ್ಸ್ಬಿಡ್ತಾರೆ. ಹಂಗಾಗಿ ಈಗಲೂ ಹಂಗೆ ಆಗ್ಬಿಟ್ಟು ಕಳ್ಸ್ಬಿಟ್ಟಿದ್ದಾರೆ ಗುರುಜಿ. ಅವರು ಟಿವಿ ನೋಡ್ತಾ ಇರೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇರುತ್ತೆ? ಟಿವಿ ನೋಡಿ ನಾನು ನಿಮಗೆ ಹೇಳಿಕೊಟ್ಟು ಅಲ್ಲೇನೋ ವಿಚಾರ ಅದಲು ಬದಲು ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಒಂದು ವಿಚಾರ ಹೇಳ್ಕೊಡ್ತೀನಿ. ಅಲ್ಲೊಂದು ನಂಬರ್ ಕಾಣಿಸ್ತಾ ಇದೆ, ಅಲ್ಲಿಗೆ ಫೋನ್ ಮಾಡಿ ನಾನೇ ನಿಮಗೆ ಕಾರ್ಯಕ್ರಮದ ನಂತರ ಮಾತನಾಡ್ತೀನಿ. ಆಯಿತಾ? ಓಕೆ, ಆ ಥರ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಅವರು ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಇಲ್ಲಿ ಏನೋ ವಿಚಾರ ಇರುತ್ತೆ, ಮೂಲವಾಗಿರೋ ವಿಚಾರ ನಾನು ಮಾಧ್ಯಮದ ಮುಖಾಂತರ ಅವ್ರಿಗೆ ಹೇಳಿದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗುವಂಥ ಸಾಧ್ಯತೆಗಳಿರುತ್ತಮ್ಮ. ಹಾಗಾಗಿ ಈ ಥರದ ವಿಚಾರಗಳನ್ನು ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿ ನಾನು ಆಮೇಲೆ ಮಾತನಾಡ್ತೀನಮ್ಮ. ಒಳ್ಳೇದಾಗಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ವೆಂಕಟೇಶ್ ಅಂತ, ಚಳ್ಳಕೆರೆಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆ ಕಟ್ಟಿದ್ದೀನಿ ಮೇಡಮ್, ಒಂದು 21-27. ಹಾಂ, ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿ. ಗುರಿ, ಒಂದು ಮನೆ ಕಟ್ಟಿದ್ದೀನಿ. ಹಾಂ, 21-27. 21ಕ್ಕೆ 26. 27 ಗುರುಜಿ. 27. ಅದ್ರಾಗೆ ದೇವ್ರ ಕೋಣೆ ಮಾಡಿಲ್ಲ ಗುರುಜಿ. ದೇವ್ರ ಕೋಣೆ ಮಾಡಿಲ್ಲ? ಇನ್ನ ಮಾಡಿಲ್ಲ ಗುರುಜಿ. ಆಯಿತು. ಅದಕ್ಕೆ ಎಲ್ಲಿ ಮಾಡಬೇಕು ಎಂಬುದೇ ನನಗೆ ಸಮಸ್ಯೆ ಆಗ್ಬಿಟ್ಟಿದೆ. ಒಂದು ವಿಚಾರ, ದೇವ್ರ ಕೋಣೆಯಲ್ಲಿ ಫಸ್ಟ್ ಏನು ಮಾಡಿದ್ದೀರಾ? ದೇವ್ರಿಗೆ ಅಂತ ಬಿಟ್ಟಿರೋ ಅಂತ ದೇವ್ರ ಮೂಲೆಯಲ್ಲಿ ಏನು ಮಾಡಿದ್ದೀರಾ ಅದನ್ನ ಹೇಳಪ್ಪ. ಏನಿಲ್ಲ, ಹಾಲಾಗಿದೆ ಮೇಡಮ್, ಹಾಲಾಗಿದೆ ಸರ್. ಹಾಲು, ಅದರಲ್ಲಿ ಒಂದು ಕಬೋರ್ಡ್ ಏನಾದರೂ ಮಾಡಿ ಅಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಮಾಡ್ಬೋದು. ಮತ್ತೆ ಆಯ್ತಲ್ಲ, ನಿಮ್ಮ ಸಮಸ್ಯೆಗೆ ಅಲ್ಲೇ ಪರಿಹಾರ ಸಿಕ್ತಲ್ಲ.
ಇದು ಅಡಿಗೆ ರೂಮಿಗೆ ಅಟ್ಯಾಚ್ ಮಾಡ್ಬೋದಾ? ದೇವ್ರನ್ನ ಅಡುಗೆ ಮನೆ ಗೋಡೆಗೆ ಅಟ್ಯಾಚ್ ಮಾಡಿಮ್ಮ. ಯಾವುದೇ ಕಾರಣಕ್ಕೂ ಬಾತ್ರೂಮ್ ಗೋಡೆಗಾಗಲಿ ಬೆಡ್ರೂಮ್ ಗೋಡೆಗಾಗಲಿ ಖಂಡಿತ ಹಾಕಬೇಡಿ, ಆಯಿತಾ? ಓಕೆ. ಅದು ಗುರುಜಿ ಹಾಂ, ಅಡಿಗೆ ರೂಮ್ ಪಕ್ಕ ಖಾಲಿ ಇದೆ, ಅಲ್ಲಿ ಮಾಡ್ಬೋದಾ ಗುರುಜಿ? ಏನು ಅಡುಗೆ ರೂಮ್ ಪಕ್ಕ ಖಾಲಿ ಎಲ್ಲಿ ಬರುತ್ತಪ್ಪ? ಆಗ್ನೇ ಮೂಲೆ ಅಗ್ನಿಮೂಲೆಗೆ ಬರಬಾರ್ದು ಅಂತ ಈಗ ತಾನೇ ಹೇಳ್ಕೊಡ್ತಾ ಇದ್ನಲ್ಲಪ್ಪ. ಅಗ್ನಿಮೂಲೆಗೆ ಹಾಕಬೇಡಿ, ಹಾಲಲ್ಲೇನೆ ದೇವ್ರ ಮೂಲೆಯಲ್ಲಿ ನಿಮಗೆ ಜಾಗ ಸಿಕ್ಕೇ ಸಿಗತ್ತೆ. ಇಲ್ವಾ ದೇವರ ಮೂಲೆಯಿಂದ ಬಲಗಡೆಗೆ ಅಥವಾ ಎಡಗಡೆಗೆ ಇದ್ದ ಜಾಗದಲ್ಲಿ ಮಾತ್ರ ದೇವರನ್ನ ಪ್ರತಿಷ್ಠಾಪನೆ ಮಾಡಿ, ತೊಂದರೆ ಇಲ್ಲ, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಜಯಶ್ರೀ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಓಕೆ ಸರ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿಮ್ಮ. ಗುರುಜಿ, ಸ್ವಲ್ಪ 2 ವರ್ಷದ ಹಿಂದೆ ಹಾಂ ಮುಗಿಬೇಕಿತ್ತು ಇಂಜಿನಿಯರಿಂಗು. ಒಂದು ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ ಗುರುಜಿ. ಡೇಟ್ ಬಂದ್ಬಿಟ್ಟು 20/8/2002 ಗುರುಜಿ. ಆಯ್ತು. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಹೌದು, ಕರೆಕ್ಟ್ ಆಗಿದೆ. ಏನ್ ಮಾಡಿದ್ರು ಅವ್ನಿಗೆ ಸ್ವಲ್ಪ ಕಲ್ತಾನೆ ಆಗ್ತಾ ಇಲ್ಲ ಗುರುಗಳೇ. ಅದಕ್ಕೆ ಬೇಜಾರಾಗ್ಬಿಟ್ಟಿದೆ ಗುರುಗಳೇ. ನಿಮಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಮ್ಮ? ಇವಾಗ ಏನೋ ಸ್ವಲ್ಪ ಕ್ಲಾಸ್ ಇತ್ತು ಗುರುಗಳೇ, ಮಾಡ್ತಾ ಇದ್ದಾನೆ, ಕಟ್ಟಿದ್ದಾನೆ. ಬೇರೆ ಕಡೆ ಸುಮ್ನೆ ಹೋಗ್ತಾ ಇದ್ದಾನೆ ಗುರುಗಳೇ. ಎಲ್ಲಿಂದ ಕರೆ ಮಾಡಿರೋದು? ಮುಂದೆ ಗುರುಜಿ ಬೆಂಗಳೂರಿಂದ ಮಾಡಿದ್ದೀನಿ ಗುರುಗಳೇ. ನೋಡಿಮ್ಮ, ನೀವು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅಂದ್ರಲ್ಲ, ಈ ಜಾತಕದಲ್ಲಿ ಕುಜನ ಮೇಲೆ ಕೇತುವಿನ ಸಂಯೋಗ ಇದೆ. ಹಾಗಾಗಿ ಅವರಿಗೆ ಒಂದು ಒಳ್ಳೆ ಸೂಕ್ತ ಸ್ಥಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗಿನ ಪರಿಸ್ಥಿತಿ ಇವ್ರದ್ದಾಗಿರುತ್ತೆ. ಅವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ, ಸುಮ್ಮನೆ ಸೋಂಬೇರಿ ಥರ ಏನು ಕೂತಿಲ್ಲಮ್ಮ. ಜಾತಕ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆಯಿತಾ? ಇವರಿಗೆ ಸಣ್ಣದಾಗಿ ಒಂದು ವಿಚಾರ ಹೇಳ್ಕೊಡ್ತೀನಿ ಕೇಳಿ. ಸಾಧ್ಯ ಆದಷ್ಟು ಮಹಾಗಣಪತಿಯ ಆರಾಧನೆಯನ್ನು ಇವ್ರ ಕೈಲಿ ಮಾಡಿಸಿ, ಆಯಿತಾ? ಈಗ ಹೆಂಗೂ ಧನುರ್ಮಾಸ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಒಂದು 21 ದಿನ ನಿಮಗೆ ಎಲ್ಲಾದರೂ ಗರ್ಕೆಗಳು ಸಿಗ್ತಾ ಇದ್ರೆ ಸ್ವಲ್ಪ ಸ್ವಲ್ಪ ಗರ್ಕೆ ತಗೊಂಡೋಗಿ ಗಣಪತಿಯನ್ನು ನಮಸ್ಕಾರ ಮಾಡಿಕೊಂಡು ಒಂದು 4-9 ಪ್ರದಕ್ಷಿಣೆ ಹಾಕ್ತಾ ಬನ್ನಿ. ಖಂಡಿತವಾಗ್ಲೂ ಇವ್ರಿಗಾಗತ್ತೆ. ಜಾತಕದಲ್ಲಿ ದೊಡ್ಡ ಸಮಸ್ಯೆ ಏನೂ ಇಲ್ಲ, ಆಯಿತಾ? ನೀವು ತುಂಬ ಬೇಜಾರಾಗುವಂಥದ್ದು ಪ್ರಮೇಯ ಜಾತಕದ ಪ್ರಕಾರ ಇಲ್ಲ. ಆರಾಮಾಗಿರಿ, ಇವರು ಕೆಲಸ ಸಿಗುತ್ತೆ, ಚೆನ್ನಾಗಿರೋದೇ ಸಿಗುತ್ತೆ. ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಅಂತ ಹೇಳಿಮ್ಮ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಜೀವನ ಹೆಂಗಿದೆ ಗುರುಗಳೇ? ಮುಂದಿನ ಜೀವನ ಚೆನ್ನಾಗಿ ಆಗಬೇಕು ಅಂತಾನೆ ನಿಮಗೆ ನಾನು ಪರಿಹಾರ ಹೇಳ್ಕೊಟ್ಟಿದ್ದಮ್ಮ. ಅದನ್ನು ಮಾಡಿ, ಚೆನ್ನಾಗೇ ಇರ್ತಾರೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಂಜು ಅಂತ ಮಂಡ್ಯದಿಂದ. ನಮಸ್ತೆ. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ, ಹೇಳಿ. ತುಂಬಾ ಪ್ರಾರಂಭ. ಏನು ವಿಚಾರದಲ್ಲಿ? ಆರೋಗ್ಯದ ವಿಚಾರದಲ್ಲ, ದುಡ್ಡು ಕಾಸು ವಿಚಾರದಲ್ಲ? ಎಲ್ಲ ಸಂಸಾರ ಎಲ್ಲ ಪ್ರತಿಯೊಂದು. ಆಯ್ತಪ್ಪ, ಎಲ್ಲಿಂದ ಕರೆ ಮಾಡ್ತಾರೆ? ಅದು ಮಂಡ್ಯದಿಂದನಾ? ಮಂಡ್ಯದ ಪಕ್ಕ ನಾಗಮಂಗ್ಲ. ಹೌದು. ಅಲ್ಲೇ ನಿಮಗೆ ಭೈರವೇಶ್ವರ ಹತ್ರ ಇದ್ದಾನಲ್ವಾ? ಹಾಂ, ಚುಂಚನಗಿರಿಗೆ ಹೋಗಿ ಒಂದು ಪೌರ್ಣಮಿ ಪೂಜೆ ಮಾಡಿಸೋದಲ್ವೇನಪ್ಪ? ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ನೋಡಿ. ಅಲ್ಲಿ ಪೌರ್ಣಮಿ ವಿಶೇಷವಾಗಿ ಗುರುಗಳ ಪೂಜೆಯನ್ನ ಮಾಡ್ತಾರೆ, ಅರ್ಥ ಆಯ್ತಾ? ನಿಮ್ಮ ಸ್ವರ ತರಂಗದಲ್ಲಿ ಕುಜನ ಸಂಯೋಗ ಜಾಸ್ತಿ ಇರೋದ್ರಿಂದ ಯಥೇಚ್ಛವಾಗಿ ಯಾರನ್ನು ನಂಬ್ತಿರೋ, ಏನು ಕೆಲಸ ಮಾಡ್ತಿರೋ ಅದರಲ್ಲೇನೆ ನಿಮಗೆ ಅಡೆತಡೆಗಳು ಜಾಸ್ತಿ ಅಂತ ತೋರಿಸುತ್ತೆ. ಹಾಗಾಗಿ ಭೈರವೇಶ್ವರನ ಹತ್ರ ಹೋಗಿ ಒಂದು 3 ತಿಂಗಳು ಬರುವಂತಹ ಪೌರ್ಣಮಿಗಳಲ್ಲಿ ಸಣ್ಣದಾಗಿ ಒಂದು ಅಭಿಷೇಕ ಮಾಡಿಸಿ ದರ್ಶನ ಮಾಡ್ಕೊಂಡು ಬನ್ನಿ. ಕುಜ ಸಮಾಧಾನ ಆಗ್ತಾನೆ, ನಿಮ್ಮ ಜೀವನನೂ ಚೆನ್ನಾಗಾಗತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಹೇಮಾವತಿ ಅಂತ ಬೆಂಗಳೂರಿಂದ. ನಮಸ್ತೆ. 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 ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ಹಣಕಾಸು ನಿಲ್ತಾನೆ ಇಲ್ಲ ಗುರುಜಿ, ಎಷ್ಟು ದುಡಿದ್ರು ಹಣಕಾಸಿನ ಸಮಸ್ಯೆ, ದುಡ್ಡೇ ನಿಲ್ತಾ ಇಲ್ಲ. ಏನು ಹೆಸರು ನಿಮ್ಮದು? ಹೇಮಾವತಿ. ಹೇಮಾವತಿ.
ಹೇಮಾವತಿ. ಏನು ಕೆಲಸ ಮಾಡೋದಮ್ಮ? ಗಾರ್ಮೆಂಟ್ಸ್ಗೆ ಹೋಗ್ತೀವಿ ಸರ್. ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಲ್ವಾ? ಹಾಂ. ಒಂದು ವಿಚಾರ ಹೇಳ್ಕೊಡ್ತೀನಿ, ತಪ್ಪು ತಿಳಿಬೇಡಿ. ಯಾರು ಕತ್ತರಿಯನ್ನು ಉಪಯೋಗಿಸಿ ಅಥವಾ ಸೂಜಿಯನ್ನು ಉಪಯೋಗಿಸಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಈ ಥರದ ಸಮಸ್ಯೆ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಆಯಿತಾ? ಯಾವಾಗಲೂ ಇರೋದಿಲ್ಲ ಈ ಥರದ ಸಮಸ್ಯೆ, ಅವಾಗವಾಗ ಬರೋ ಅಂಥದ್ದಾಗಿರುತ್ತೆ, ಆಯಿತಾ? ಒಂದು ಕೆಲಸ ಹೇಳ್ಕೊಡ್ತೀನಿ, ಮಾಡಿ. ಸಾಧ್ಯ ಆದಷ್ಟು ಮಹಾಲಕ್ಷ್ಮಿ ಅಮ್ಮನವರ ಒಂದು ಫೋಟೋನು ಅಥವಾ ಒಂದು ಕಾಯಿನು ಅಥವಾ ಸಣ್ಣದಾಗಿ ಒಂದು ಶ್ರೀಚಕ್ರನು ಮನೆಯಲ್ಲಿ ಇಡುವಂಥ ಕೆಲಸ ಮಾಡಿ, ಆಯಿತಾ? ಅದು ಮಾಡಿದ ನಂತರದಲ್ಲಿ ಪ್ರತಿದಿನ ಅಮ್ಮನವರಿಗೆ ಸ್ವಲ್ಪ ಆರಾಧನೆಯನ್ನು ಒಂದು 9 ದಿನಗಳ ಕಾಲ ನಿಲ್ಲಿಸ್ತೇನೆ ಮಾಡ್ತಾ ಬನ್ನಿ. ಆ ಆರಾಧನೆಯನ್ನು ಮಾಡಿದ ನಂತರದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು, ತುಂಬ ದುಡ್ಡಿಡೋ ಅಷ್ಟು ಬರೋದಿಲ್ಲ, ಈಗಲೇ ಹೇಳ್ಕೊಡ್ತಾ ಇದ್ದೀನಿ ಕೇಳಿ. ನಿಮ್ಮ ಜೀವನವನ್ನು ನೆಮ್ಮದಿಯಾಗಿ ಸಾಗಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಣಕಾಸಿನ ವ್ಯವಸ್ಥೆ ಖಂಡಿತ ಆಗುತ್ತಮ್ಮ. ಒಳ್ಳೆಯದಾಗಲಿ, ಇದನ್ನು ಮಾಡಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಮನುಷ್ಯನ ಜೀವನದಲ್ಲಿ ವಾಸ್ತು ಅನ್ನೋದು ಎಷ್ಟು ಮುಖ್ಯ ಅಂತ? ಹೌದಮ್ಮ, ಈಗ ಮಾತಾಡ್ತಾ ಇದ್ವಿ ವಾಸ್ತುವಿನ ಬಗ್ಗೆ. ಯಥೇಚ್ಛವಾಗಿ ನೋಡಿ, ನಿಮಗೆ ಉತ್ತರದ ಬಾಗಿಲು ಆಗ್ಬರುತ್ತೆ ಅಂತ ಹೇಳ್ಕೊಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ? ನಿಮ್ಮ ಪಕ್ಕದ ಮನೆ ಸೈಟ್ ಅವ್ರಿಗೆ ಉತ್ತರದ ಬಾಗಿಲು ಆಗೋದಿಲ್ಲ, ದಕ್ಷಿಣದ ಬಾಗಿಲು ಆಗ್ಬರುತ್ತೆ ಅಂತ ಹೇಳಿದ್ರೆ, ಅಥವಾ ಅವ್ರಿಗೆ ದಕ್ಷಿಣದ ಬಾಗಿಲು ಆಗಿದ್ರೆ ಏನಾಗುತ್ತಮ್ಮ? ನಿಮ್ಮ ಮನೆ ಬಾಗಿಲಿಗೂ ಅವ್ರ ಮನೆ ಬಾಗಿಲಿಗೂ ಎದುರು ಬದ್ರು ಬರಲಿಲ್ವಾ? ನೀಟಾಗಿ ಹಿಂಗೆ ಎದುರು ಬದ್ರು ಇರುತ್ತೆ, ಉತ್ತರಕ್ಕೂ ದಕ್ಷಿಣಕ್ಕೂ. ನೋಡಿ, ಇದನ್ನೆಲ್ಲ ಯೋಚನೆ ಮಾಡೇನೆ ದಕ್ಷಿಣದ ಬಾಗಿಲು ಉಪಯೋಗಿಸಬೇಡಿ ಅಂತ ಹಾಕ್ಕೊಟ್ರು, ಹೌದಲ್ವಾ? ಒಂದೇ ಕಾರಿಡಾರಲ್ಲಿ ಹೋಗಿ ನೀವು ಉತ್ತರದ ಬಾಗಿಲು ಒಳಗಡೆ ಹೋಗಿ ನೀವು ದಕ್ಷಿಣದ ಬಾಗಿಲು ಒಳಗಡೆ ಹೋದರೆ ಬಾಗಿಲು ಎದುರು ಬದ್ರು ಆಯಿತಾ? ಇದು ಪ್ಲ್ಯಾನ್ ಅಲ್ವಾ? ಹೌದಾ ಅಲ್ವಾ? ಇದರ ಹೆಸರೇ ವಾಸ್ತು ಅನ್ನುವಂಥದ್ದು. ನಿಮ್ಮ ನಿವೇಶನಕ್ಕೆ ಅಚ್ಚುಕಟ್ಟಾಗಿ ಯಾವ ಜಾಗದಲ್ಲಿ ಯಾವ ವಸ್ತು, ಯಾವ ವ್ಯಕ್ತಿ, ಯಾವ ವಿಚಾರಗಳು ಇರಬೇಕು ಅನ್ನೋಂಥದ್ದೇ ವಾಸ್ತು. ಜಾಗ ಚೆನ್ನಾಗಿಲ್ಲ, 5 ಅಡಿಗೆ 5 ಅಡಿ ಅಗದುಬಿಟ್ಟು 3 ಯಂತ್ರ ಹಾಕಿ ಸರಿ ಹೋಗುತ್ತೆ, ಏನಾದರೂ ಮಾಡಿ. ಆದರೆ ಬೇಸಿಕ್ ರೂಲ್ ಏನು ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರೋ ಕೇಳ್ತಾ ಇದ್ರು, ದೇವಮೂಲೆ ಪಕ್ಕದಲ್ಲಿ ನಮಗೆ ಜಾಗನೇ ಇಲ್ಲದೆ ಇರೋದ್ರಿಂದ ಏನು ಮಾಡಬೇಕು ಅನ್ನೋಂಥದ್ದು. ಇದಕ್ಕೆ ಸೊಲ್ಯೂಷನ್ ಏನು? ಅಗದ್ಬಿಟ್ಟು ಯಂತ್ರ ಹಾಕೋಕ್ಕಾಗತ್ತಮ್ಮ? ಇಲ್ಲ. ಯಾಕೆ ಗೊತ್ತಾ? ಸಾಧ್ಯ ಆದಷ್ಟು ನೋಡಿ, ಮನೆಯನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರ್ತೀರಲ್ಲ, ನಿಮಗೆ ಅಂತ ಒಂದು ರೂಮ್ ಆಯಿತು ತಾನೇ, ನೀವು ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಅಡುಗೆ ಮನೆ ಆಯಿತು ತಾನೇ, ಮಿಕ್ಕಿದೆಲ್ಲ ಕೆಲಸಕ್ಕೂ ಸಪ್ರೇಟ್ ಜಾಗ ಅಂತಿದ್ದಾಗ ದೇವರಿಗೆ ಅಂತ ಜಾಗ ಕೊಡೋದಕ್ಕೆ ಏನು ಸಮಸ್ಯೆ ಅಲ್ವಮ್ಮ? ಹಾಗಾಗಿ ದೇವರಿಗೆ ಜಾಗ ಕೊಡೋದಕ್ಕೆ ಸಾಧ್ಯನೇ ಆಗದೇ ಇಲ್ಲ ಅನ್ನೋಂಥ ವಿಚಾರ ಇಲ್ಲ. ಉತ್ತರದ ಗೋಡೆಗೆ ಅಥವಾ ಪೂರ್ವದ ಗೋಡೆಗೆ ದೇವರಿಗೆ ಅಂತಲೇ ಒಂದು ಸ್ಥಾನಮಾನಗಳನ್ನು ಮಾಡ್ಬೋದು. ಯಾವಾಗ ನಿಮ್ಮ ಹತ್ರ ದೇವಮೂಲೆಯಿಂದಾನೇ ಎಂಟ್ರೆನ್ಸ್ ಬರಬೇಕು ಮನೆಗೆ ಅನ್ನುವಂತಹ ಪರಿಸ್ಥಿತಿ ಇದ್ದಾಗ ಉತ್ತರದ ಬಾಗಿಲುಗಳನ್ನು ಪ್ರಿಫರ್ ಮಾಡಿರಿ. ಪೂರ್ವಕ್ಕೆ ನಿಮಗೆ ನೆಮ್ಮದಿಯಾಗಿ ದೇವ್ರ ಮನೇನು ಸಿಗುವಂಥದ್ದು. ಒಂದು ವಿಚಾರ ಗೊತ್ತಾ? ಹೆಣ್ಮಕ್ಳು ತುಂಬ ಬೇಜಾರಾದಾಗ ರೂಮಲ್ಲಿ ಕೂತ್ಕೊಂಡು ಅಳ್ತಾರೆ, ಇಲ್ಲ ಅಂದರೆ ದೇವ್ರ ಮುಂದೆ ಹೋಗಿ ಅಳುವಂಥದ್ದಾಗತ್ತೆ. ಯಾಕೆ? ದೇವರು ನಮ್ಮ ಮಾತುಗಳನ್ನು ಕೇಳಿಸ್ಕೋತಾರೆ ಅನ್ನುವಂಥದ್ದು. ಅದಕ್ಕೆ ಒಂದು ಜಾಗ ಬೇಕಲ್ವೇನ್ರಿ? ಹಬ್ಬ ಹರಿದಿನ ಅಂತ ಮಾಡ್ತಾ ಇದ್ದೀರಿ, ಸಂಕ್ರಾಂತಿ, ಯುಗಾದಿ, ರಾಮನವಮಿ, ವರಮಹಾಲಕ್ಷ್ಮಿ ಎಲ್ಲ ಮಾಡ್ತೀರಪ್ಪ. ದೇವ್ರ ಮನೆ ಇಲ್ಲದೆ ಇವಾಗ ಅಡುಗೆ ಮನೆ ಎಲ್ಲ ಮಾಡೋಕ್ಕಾಗತ್ತಮ್ಮ? ಹೌದಾ ಇಲ್ವಾ? ಅಥವಾ ನಮ್ಮ ರೂಮ್ ದೊಡ್ಡದಾಗಿದೆ, ನೀಟಾಗಿರೋ ಮಂಚ ಹಾಕ್ಸಿದ್ದೀವಿ, ಅದ್ರ ಮೇಲೆ ವರಮಹಾಲಕ್ಷ್ಮಿನ ಕೂಡಿಸ್ತೀವಿ ಅಂದ್ರೆ ಆಗತ್ತಮ್ಮ? ಆಗಲ್ಲ. ಅದಕ್ಕೆ ಅಂತಲೇ ನೋಡಿ, ನಿಮ್ಗೆ ಕಟ್ಟೋವಾಗ ಇದೆಲ್ಲ ಯೋಚನೆ ಬರೋದೇ ಇಲ್ಲ. ಕಟ್ಟಾದ್ಮೇಲೆ ದೇವ್ರ ನೀಡೋಕ್ಕೆ ಜಾಗನೇ ಇಲ್ಲ ಗುರೂಜಿ ಅಂತಾರೆ. ಇದೆಲ್ಲ ಬೇಸಿಕ್ ರೂಲ್ಸ್ ಫಾಲೋ ಮಾಡಿದಾಗ ದೊಡ್ಡ ಸಮಸ್ಯೆಗಳು ಯಾವುದೂ ಬರೋದೇ ಇಲ್ಲ. ಇನ್ನೊಂದು ವಿಚಾರ ಹೇಳ್ಕೊಡ್ಲಾ? ಇವಾಗ ಅವ್ರು ಫೋನ್ ಮಾಡಿದಾಗ ಹೇಳಿದ್ರು, ದೇವ್ರ ಮನೆಗೆ ಜಾಗ ಇಲ್ಲ ಅಂದಾಗ ನೀವೇನು ಮಾಡಿರ್ತೀರಿ? ದೇವ ಮೂಲೆಯಿಂದ ಬರುವಂತಹ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ, ಅದ್ರ ಕೆಳಗಡೆ ಸಂಪು ಮಾಡಿಸಿರ್ತೀರಿ ಅಲ್ವಾ? ಹೌದಲ್ವಮ್ಮ? ಆ ಸಂಪು ಮೇಲೇನೆ ವಾಸ್ಕಲ್ ನಿಲ್ಲಿಸೋಂಥ ಕೆಲಸ ಮಾಡ್ತೀರಿ, ಹೌದಲ್ವಾ? ಯಾವುದೇ ಕಾರಣಕ್ಕೂ ನೆಲ ಗಟ್ಟಿ ಇಲ್ಲದೆ ಇರೋ ಜಾಗದಲ್ಲಿ ವಾಸ್ಕಲ್ ನಿಲ್ಲಿಸಿದರೆ ರೀ, ಒಂದು ಅರ್ಥ ಮಾಡ್ಕೊಳ್ಳಿ, ಲಕ್ಷ್ಮಿ ಇರುವಂಥದ್ದೇ ನಿಮ್ಮ ಮನೆ ಕಳಶದಲ್ಲೇ ಬಿಟ್ಟರೆ ಹೊಸ್ಲಲ್ಲಿ ನಿಮ್ಮ ತಾಯಿ ಹೇಳ್ಕೊಟ್ಟಿರ್ತಾರೆ ತಾನೆ, ಹೊಸ್ಲು ತೊಳೆದು ರಂಗೋಲಿ ಹಾಕು ಅಂತ. ಯಾಕೆ? ಅಲ್ಲೇ ಮಹಾಲಕ್ಷ್ಮಿ ಇರುವಂಥದ್ದು. ನಿಮ್ಮ ಅಜ್ಜಿ ನಿಮ್ಗೆ ಹೇಳ್ಕೊಟ್ಟಿರಲ್ವಾ, ಹೊಸ್ಲು ತುಳಿದ್ರೆ ಕಾಲ ಮೇಲೆ ಬರೆ ಹಾಕ್ತೀನಿ ಅಂತ ಹೇಳ್ಕೊಟ್ಟಿರ್ತಾರೆ. ಯಾಕೆ? ಅಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅನ್ನುವಂಥದ್ದು ಅವ್ರಿಗೆ ಅನುಭವ ಆಗಿರುತ್ತೆ. ಹಾಗಾಗಿ ಅದನ್ನು ದಾಟ್ಕೊಂಡು ಓಡಾಡಿ ಅಂತಾರಲ್ಲ, ಆ ಭೂಮಿಯ ಮೇಲೆ ಭಾರವನ್ನು ತಡೆಯುವ ಜಾಗದಲ್ಲೇ ವಾಸ್ಕಲ್ ನಿಲ್ಲಿಸ್ಬೇಕು. ಖಂಡಿತ ಗುರುಜಿ, ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಜಯಲಕ್ಷ್ಮಿ ಅಂತ, ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು?
ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿಮ್ಮ. ನಮಸ್ತೆ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಹೇಳಿ ಗುರುಜಿ. ಹೇಳಿ. 7/8 ಹಾಂ 2000 ಆಯ್ತಮ್ಮ. ನಾಗೇಂದ್ರ ಅಂತ. ಹಾಂ ಅವನು ಕೆಟ್ಟ ಚಡದಿದ್ದು ಇದಾಗಿದ್ದಾನೆ, ಹೇಳಿ ಮಾತು ಕೇಳಲ್ಲ. ಹ್ಞೂ ಅವ್ನು ಮುಂದೆ ಭವಿಷ್ಯ ಹೆಂಗಿರುತ್ತೆ ಅಂತ ಗುರೂಜಿ. ಏನು ವಿಚಾರದಲ್ಲಿ ಭವಿಷ್ಯವನ್ನು ನೋಡಬೇಕು? ಅವ್ರ ಆರೋಗ್ಯದ ವಿಚಾರದಲ್ಲ, ಆಯುಷ್ಯದ ವಿಚಾರದಲ್ಲ? ಆಯುಷ ಅವನು ಅಭಿವೃದ್ಧಿ ಆಗೋ ಕಡೆ. ಮದ್ವೆ ಅವನು ಒಂದು ಹುಡುಗಿನ ಪ್ರೀತಿ ಮಾಡಿದಾನೆ, ಹಾಂ ಅವಳನ್ನೇ ಮದ್ವೆ ಆಗ್ತಾನ, ಏನ್ ನಾವು ಬೇಡ ಅಂತ ಹೇಳ್ತಾ ಇದೀವಿ. ಹಾಂ ಅದಕ್ಕೆ ಅವಳನ್ನೇ ಆಗ್ತಾನ, ಹೆಂಗೆ ನಮ್ಮ ಭವಿಷ್ಯ ಹೆಂಗಿರುತ್ತೆ ಅಂತ ಗುರುಜಿ. ಆಯ್ತಮ್ಮ. ಇವಾಗ ಫಸ್ಟ್ ಅವ್ನು ಏನು ಕೆಲಸ ಮಾಡ್ತಾ ಇದ್ದಾನಮ್ಮ? ಆಟ ಓಡಿಸ್ತಾನೆ ಗುರುಜಿ. ಆಯಿತು, ಅದರಲ್ಲೇ ಅವನಿಗೆ ಒಳ್ಳೇದಿದೆಯಾ ಏನು ಅದೆಲ್ಲ ನೋಡಿ ಆಮೇಲೆ ಮುಂದಕ್ಕೆ ಹೋಗೋಣ. ಹಾ ಆಯ್ತು ಗುರುಜಿ. ನೋಡಿ, ಅವ್ರ ಜಾತಕದಲ್ಲಿ ಕುಜ ಚೆನ್ನಾಗಿರೋದ್ರಿಂದ, ಬುಧನೂ ಒಳ್ಳೆಯ ಸ್ಥಾನದಲ್ಲಿ ಇರೋದ್ರಿಂದ ಇನ್ನೊಂದೆರಡು ಆಟೋ ತಗೊಂಡು ಬಾಡಿಗೆ ಕೊಡುವಂಥ ಕೆಲಸ, ಆಟೋನ ಇನ್ನೊಂದು ಸ್ವಲ್ಪ ಜಾಸ್ತಿ ಗಂಟೆಗಳ ಕಾಲ ಓಡಿಸೋವಂಥ ಕೆಲಸ ಮಾಡಿ ಜೀವನದಲ್ಲಿ ಇನ್ನೂ ಹೆಚ್ಚಿನ ಭದ್ರತೆಯನ್ನು ಮಾಡ್ಕೊಳ್ಳೋದಕ್ಕೆ ಅವ್ನಿಗೆ ಹೇಳಿ. ಇವಾಗ ಗುರುವಿನ ಸಂಯೋಗನೂ ಬರೋದ್ರಿಂದ ಮುಂದೆ ಅವ್ನ ಜೀವನ ಚೆನ್ನಾಗೇ ಇದೆ. ಆಯ್ತಾ? ವ್ಯವಹಾರಕ್ಕೆ ಏನು ಬೇಕೋ ಅದನ್ನೆಲ್ಲ ಸಿದ್ಧ ಮಾಡಿ ಆಮೇಲೆ ಮದುವೆ ವಿಚಾರಕ್ಕೆ ಬನ್ನಿಮ್ಮ. ಈಗಲೇ ಅರ್ಜೆಂಟ್ ಇಲ್ಲ. ಆಯ್ತಾ? ಓಕೆ ಗುರುಜಿ. ಅದನ್ನ ಮಾಡಿ. ಮನೆಯಲ್ಲಿ ಎಲ್ಲ ಹಣ ಇಷ್ಟೇ ಬಂದ್ರು ಉಳಿಯಲ್ಲ ಗುರುಜಿ. ಹಾಂ ಅದೇ ಏನಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳ್ಕೊಡ್ತಾ ಇರೋದಲ್ವೇನಮ್ಮ, ಇವ್ನಿಗೆ ಇನ್ನೊಂದೆರಡು ಆಟೋ ತಗೊಳ್ಳೋಂಥ ಪರಿಸ್ಥಿತಿ ಚೆನ್ನಾಗಿದೆ. ಆಯ್ತಾ? ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಅದನ್ನ ತಗೊಂಡು ಒಂದಿಬ್ಬರಿಗೆ ಬಾಡಿಗೆ ಕೊಡೋ ಅಂತ ಕೆಲಸ ಮಾಡಿ ಅದರಿಂದ ಸಂಪಾದನೆ ಜಾಸ್ತಿ ಮಾಡ್ಕೊಳ್ಳಿಮ್ಮ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರೂಜಿ? ನೋಡಿ, ವಾಸ್ತು ಅನ್ನುವಂಥದ್ದು ವಿಶೇಷವಾಗಿ ನಿಮ್ಮ ಉಪಯೋಗಕ್ಕೆ ಬರುವಂಥ ಒಂದು ವಿದ್ಯೆ ಆಗಿರೋದ್ರಿಂದ ಅಚ್ಚುಕಟ್ಟಾಗಿ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳಿ. ಎಲ್ಲ ವ್ಯವಸ್ಥೆಗಳು ಸಿಗೋವಂಥ ಜಾಗದಲ್ಲಿ. ಹಂಗಿದ್ರೆ ಸದಾಶಿವನಗರಕ್ಕೋ ರಾಜಾಜಿನಗರಕ್ಕೋ ವಿಜಯನಗರಕ್ಕೋ ಹೋಗ್ಬೇಕಾ ಗುರೂಜಿ ಅಂತ ನೀವು ಮಾತಾಡ್ತಾ ಇರ್ತೀರಿ, ಹೌದಲ್ವಾ? ಅದೆಲ್ಲ ಬೇಡ ರೀ. ನಿಮ್ಮ ಹತ್ರ ಏನು ವ್ಯವಸ್ಥೆ ಇದೆಯೋ ಅಲ್ಲೇ ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡಿ. ಆಯಿತಾ? ಬಸ್ ಸ್ಟ್ಯಾಂಡ್ ಪಕ್ಕನೇ ಎಲ್ಲರಿಗೂ ಮನೆ ಸಿಗಲ್ಲ, ಜಾಗ ಸಿಗಲ್ಲ. ಆಯಿತಾ? ದೊಡ್ಡ ದೊಡ್ಡ ಸ್ಕೂಲ್ ಪಕ್ಕನೇ ಎಲ್ಲ ಮನೆಯೂ ಸಿಗಲ್ಲ, ಜಾಗನೂ ಸಿಗಲ್ಲ. ಈ ಕಾಲದಲ್ಲಿ ಇರೋವಂಥ ಜಾಗದಲ್ಲೇ ಸ್ಪಷ್ಟವಾಗಿ ಏನು ಬೇಕು ಅದನ್ನೆಲ್ಲ ಮಾಡ್ಕೋಬೇಕು. ಇನ್ನೇನು ಬೆಂಗಳೂರು ಅಥವಾ ಬೇರೆ ಊರೋ ಏನೋ ಕಾಡೋ ಅಥವಾ ಬೆಟ್ಟದ ಮೇಲೋ ಎಂಥದ್ದು ಇಲ್ಲ. ಎಲ್ಲರಿಗೂ ಈಗ ವ್ಯವಸ್ಥೆ ಸಿಗುವಂಥದ್ದಾಗಿದೆ. ಹಾಗಾಗಿ ಆ ವ್ಯವಸ್ಥೆಯನ್ನು ಉಪಯೋಗಿಸಿ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಮನೆ ಬಾಗಿಲು ಒಡೆದಾಕ್ತೀವಿ, ಹಳೇದಾಗೋಗಿದೆ ಕಿತ್ತಾಕ್ತೀವಿ, ಕೆಡವಾಗ್ತೀವಿ ಅನ್ನುವಂಥದ್ದು ಬೇಡ. ನಾನು ಇವತ್ತು ಹೇಳ್ಕೊಟ್ಟಿರುವಂಥ ಎಲ್ಲ ವಿಧಾನವನ್ನು ಅನುಸರಿಸಿ ನಂತರದಲ್ಲೂ ಸಮಸ್ಯೆ ಇದ್ದರೆ ಅದಕ್ಕೆ ಏನು ಬೇಕೋ ಅದನ್ನು ಪರಿಹಾರ ಮಾಡಿಕೊಡೋಣ ಅಂತ ಈ ವಾಹಿನಿಯ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿಮ್ಮ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಗುರುಗಳನ್ನು ಭೇಟಿಯಾಗಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.